ಕೊಟ್ಟಿದ್ದಾರೆ 306 ಎರಡು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ 306 ಮತ್ತು 657 ಇವುಗಳ ಮೋಸ ಏನಿದೆ 9 ಆದರೆ ಅದರ ಲಸಾವನ್ನು ಕಂಡು ಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ನಾವೀಗ ಲಾಸ್ಟ್ ಕ್ಲಾಸ್ ಅಲ್ಲಿ ಈ ಎರಡು ಪೂರ್ಣಾಂಕಗಳು ಮತ್ತು ಅವುಗಳ ಮೋಸ ಮತ್ತು ಲಸಗಳ ನಡುವಿನ ಸಂಬಂಧಗಳನ್ನ ನೋಡಿದೆ. ಅವುಗಳು ಏನ್ ಹೇಳುತ್ತೆ, ಎರಡು ಧನ ಪೂರ್ಣಾಂಕಗಳ ಗುಣಲಬ್ಧವು ಯಾವಾಗಲೂ ಲಸ ಮತ್ತು ಮೋಸಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತದೆ ಅಂತ ಹೇಳಿದ್ದಾರೆ. ಸೊ ಈಗೇನಾಯ್ತು, ಲಸ ಇಲ್ಲಿ ಒಂದು ಧನ ಪೂರ್ಣಾಂಕ ಏನ್ ಕೊಟ್ಟಿದ್ದಾರೆ 306 ಗುಣಿಸು 657 ಬರಬ್ಬರಿ. ಇಲ್ಲಿ ಲಸ ಅನ್ನ ನಾವು ಕಂಡುಹಿಡಿಬೇಕು. ಲಸ ಗುಣಿಸು ಮಸ ಏನಿದೆ 9 ಇದೆ. ಹಾಗಾದ್ರೆ ಲಸ ಏನಾಗತ್ತೆ ಅಂತ ನೋಡೋಣ. ಲಸ ಬರಬ್ಬರಿ ಇಲ್ಲಿ ಏನ್ ಬರುತ್ತೆ 306 ಗುಣಿಸು 657. ಈ ಗುಣಾಕಾರ ಚಿಹ್ನೆ ಇದ್ದಿದ್ದೇನಾಗ್ತದೆ, ಈ ಕಡೆ ಬಂದಾಗ ನಾನೇನ್ ಮಾಡಿದ್ದೀನಿ ಜಸ್ಟ್ ಉಲ್ಟಾ ಈ ಕಡೆ ಲಸನ ಎಡಭಾಗಕ್ಕೆ ಬರ್ದಿದ್ದೀನಿ, ಬಲಭಾಗಕ್ಕೆ ಸಂಖ್ಯೆಗಳನ್ನ ತಗೊಂಡಿದ್ದೀನಿ. ಸೊ ಇಲ್ಲಿ ಏನಾಯ್ತು, ಈಗ ಈ ಕಡೆ ಹೋದಾಗ ಭಾಗಾಕಾರದಲ್ಲಿ ಬರುತ್ತೆ 9 ಅನ್ನೋದು. ಸೊ ಈಗ ಏನ್ ಮಾಡೋಣ, ನಾವು ಭಾಗಿಸೋಣ. ಲಸ ಬರಬ್ಬರಿ ಇದು ಯಾವ್ದ್ರಿಂದ ಭಾಗ ಆಗುತ್ತೆ, 3 3 9 3 1 0 3 2 6 ಮತ್ 3ರಿಂದ ಭಾಗ ಆಗುತ್ತಾ, ಇದು 102 3 3ರಿಂದ ಭಾಗ ಮಾಡ್ಲಿಕ್ಕೆ ಆಗತ್ತಾ, ಆಗತ್ತೆ. 3 1 3 3 9 3 4 12 ಆಯ್ತು ಅಲ್ವಾ. ಸೊ ಈಗ ಹಾಗಾದ್ರೆ 34 ಗುಣಿಸು 657 ಇದನ್ನು ಗುಣಿಸಿದಾಗ ಎಷ್ಟು ಬರ್ತಾ ಇದೆ ನಮ್ಗೆ, ಲಸ ಬರಬರಿ ಎಷ್ಟು ಬರುತ್ತೆ ನೋಡೋಣ. 657 ಗುಣಿಸು 34 ಎಷ್ಟು ಬರುತ್ತೆ, 4 7 28 4 5 20 22 4 6 24 ಅಧಿಕ್ 3 7 21 5 3 15 17 3 6 18 19 ಎಷ್ಟು ಬಂತು, 8 2 ಅಧಿಕ್ 1 3 7 4 ಎಷ್ಟಾಯ್ತು 11 9 2 12 9 10 11 12 2 ಆಯ್ತು. 22,138 ಬರ್ತಾ ಇದೆ. ಸರಿ ಇದೆಯಾ, ಸರಿ ಇದೆಯಾ, ಸರಿ ಓಕೆ. 22,138 ಇದೇನಾಯ್ತು, ಈ ಒಂದು ಧನ ಪೂರ್ಣಾಂಕಗಳ ಲಸ ಆಯ್ತು. ಸರಿ ಓಕೆ. ಈಗ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಇಲ್ಲಿ ನೋಡಿ, ಇಲ್ಲೇನ್ ಹೇಳ್ತಾ ಇದೆ, ಎನ್ದ ಯಾವುದೇ ಬೆಲೆಗೆ 6ರ ಘಾತ ಎನ್ ಇದು 0ಯಿಂದ ಕೊನೆಗೊಳ್ಳಬಹುದೇ ಎಂದು ಪರೀಕ್ಷಿಸಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎನ್ ಒಂದು ಏನಾಗ್ತಾ ಇದೆ, ಸ್ವಾಭಾವಿಕ ಸಂಖ್ಯೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ 6 0ಯಿಂದ ಕೊನೆಗೊಳ್ಳಬಹುದೇ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಏನ್ ಮಾಡೋಣ, ನಾವು 0ಯಿಂದ ಕೊನೆಗೊಳ್ಳಬಹುದಾದ ಒಂದು ಸಂಖ್ಯೆಗಳನ್ನ ತಗೊಳ್ಳೋಣ. ಉದಾಹರಣೆ ಹೇಳ್ತೀರಾ, ನೋಡಿ 10 ಅಂತ ತಗೊಳ್ತೇನೆ. ಇದು ನೋಡಿ 0ಯಿಂದ ಕೊನೆಗೊಳ್ತಾ ಇದೆ. ಹಾಗಾದ್ರೆ ಇದು ಒಂದು ಸಂಯುಕ್ತ ಸಂಖ್ಯೆ ಅಂತ ಆಯ್ತು. ಈ ಸಂಯುಕ್ತ ಸಂಖ್ಯೆ 10ನ್ನ ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆದಾಗ ಏನಾಗುತ್ತೆ, 2 ಗುಣಿಸು 5 ಆಗತ್ತೆ ಅಲ್ವಾ. ಸೊ 2 ಒಂದು ಅವಿಭಾಜ್ಯ ಸಂಖ್ಯೆ, 5 ಒಂದು ಅವಿಭಾಜ್ಯ ಸಂಖ್ಯೆ. ಸೊ ಇವುಗಳನ್ನ ನಾ ಏನ್ ಮಾಡಿದೆ, ಅವಿಭಾಜ್ಯ ಅಪವರ್ತನ ಗುಣಲಬ್ಧವನ್ನಾಗಿ ಬರೆದೆ. ಅದೇ ರೀತಿ ಇನ್ನೊಂದು 100 ಅಂತ ತಗೊಳ್ತೇನೆ. 0ಯಿಂದ ಕೊನೆಗೊಳ್ಳಬಹುದಾದ ಒಂದು ಸಂಖ್ಯೆ 100. ಸೊ ಇದನ್ನ ನಾನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆದಾಗ ಏನಾಗುತ್ತೆ, 2 ಗುಣಿಸು 5 ಗುಣಿಸು 2 ಗುಣಿಸು 5 ಅಂತ ಆಯ್ತು. ಅದೇ ರೀತಿ 1,000 ಇದು ಕೂಡ ಒಂದು ಸಂಖ್ಯೆ, ಇದು 0ಯಿಂದ ಕೊನೆಗೊಳ್ತಾ ಇದೆ. ಸೊ ಇದನ್ನು ನಾನು ಏನಂತ ಬರಿಬಹುದು, 2 ಗುಣಿಸು 5 ಗುಣಿಸು 2 ಗುಣಿಸು 5 ಗುಣಿಸು 2 ಗುಣಿಸು 5 ಅಂತ ಬರೆದೆ. ಹಾಗಾದ್ರೆ ಈ ಒಂದು ಅವಿಭಾಜ್ಯ ಸಂಖ್ಯೆ 0ಯಿಂದ ಕೊನೆಗೊಳ್ತಾ, ಈ ಸಂಯುಕ್ತ ಸಂಖ್ಯೆ 0ಯಿಂದ ಕೊನೆಗೊಳ್ತಾ ಇದೆ ಅಂದ್ರೆ ಅವುಗಳಲ್ಲಿ ಯಾವ ಅಪವರ್ತನಗಳು ಬರ್ತಾ ಇದೆ ನೋಡಿ, ಅವಿಭಾಜ್ಯ ಅಪವರ್ತನಗಳು ಯಾವ್ದು ಬರ್ತಾ ಇದೆ, 2 ಮತ್ತೆ 5 ಬರ್ತಾ ಇದೆ. ನೋಡಿ 2 ಮತ್ತೆ 5 ಬರ್ತಾ ಇದೆ. ಅಂದ್ರೆ ಏನಾಯ್ತು, ಯಾವುದೇ ಒಂದು ಸಂಖ್ಯೆ 0ಯಿಂದ ಕೊನೆಗೊಳ್ಬೇಕಾಗಿದ್ರೆ ಆ ಸಂಖ್ಯೆಯಲ್ಲಿ ಅವಿಭಾಜ್ಯ ಅಪವರ್ತನಗಳಲ್ಲಿ 2 ಮತ್ತೆ 5 ಕಂಪಲ್ಸರಿ ಬರಲೇಬೇಕು ಅಲ್ವಾ. ಇಲ್ಲೇನ್ ಕೇಳಿದಾರೆ ಅವರು, 6ರ ಘಾತ ಎನ್ ಅಂತ ಹೇಳಿದ್ದಾರೆ. ಇಲ್ಲಿ 6 ಅಂತ ತಗೊಳ್ಳಿ. ಈ 6 ಇದು ಒಂದು ಸಂಯುಕ್ತ ಸಂಖ್ಯೆ. ಸೊ ಇದನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಹೇಗ್ ಬರಿಬಹುದು ನಾವು,
ಹಾ 2 × 3 ಅಂತ ಬರಿಬಹುದು. ಇಲ್ಲೇನ್ ಹೇಳ್ತಾ ಇದಾರೆ 6ರ ಘಾತ n ಅಂತ ಹೇಳಿದ್ದಾರೆ. ಸೊ 2 × 3 n ಅಂತ ಆಯ್ತು. ಹಾಗಾದ್ರೆ 6ರ ಘಾತ 1 ಅಂತ ತಗೊಂಡಾಗ ಏನ್ ಬರಿಬಹುದು? ಇದನ್ನ 2 × 5 ಅಂತ ಬರಿಬಹುದು ಅಲ್ವಾ? ಅದೇ ರೀತಿ 6ರ ಘಾತ 2 ಏನಾಗತ್ತೆ? 6ರ ಘಾತ 2 6ರ ಘಾತ 2 ಏನಾಗ್ತಾ ಇದೆ? 36 ಅಲ್ವಾ? 36. ಇದು 0ಯಿಂದ ಕೊನೆಗೊಳ್ತಾ ಇದೆಯಾ? ಇಲ್ಲ. ಅದೇ 6ರ ಘಾತ 3 ತಗೊಳ್ಳಿ, ಇದೇನಾಗತ್ತೆ? ಮತ್ 6ರಿಂದನೇ ಕೊನೆಗೊಳ್ಳುತ್ತೆ. ಇದು ಕೂಡ ಏನಾಗ್ತಾ ಇದೆ? 0ಯಿಂದ ಕೊನೆಗೊಳ್ಳೋದಿಲ್ಲ. ಹಾಗಾದ್ರೆ 0ಯಿಂದ ಕೊನೆಗೊಳ್ಬೇಕಾದ್ರೆ ಈ ಅವಿಭಾಜ್ಯ ಅಪವರ್ತನಗಳು ಯಾವ ರೀತಿ ಇರಬೇಕು? 1, 2 ಮತ್ತೆ 5 ಎರಡೂ ಒಳಗೊಂಡಿರ್ಬೇಕು. ಆದ್ರೆ ಮಾತ್ರ ಆ ಸಂಖ್ಯೆಗಳೇನಾಗತ್ತೆ? 0ಯಿಂದ ಕೊನೆಗೊಳ್ಳುತ್ತೆ ಅಂತ ಹೇಳ್ತಾರೆ. ಇಷ್ಟೇ ನೋಡಿ. n ಒಂದು ಸ್ವಾಭಾವಿಕ ಸಂಖ್ಯೆ ಆದ್ರೆ 6ರ ಘಾತ 5 0ಯಿಂದ ಕೊನೆಗೊಳ್ಳಬೇಕಾದರೆ ಅದು 5ರಿಂದ ನಿಶೇಷವಾಗಿ ಭಾಗಿಸಲ್ಪಡಬೇಕು. ಅಂದ್ರೆ ಇದರಲ್ಲಿ 2 ಕೂಡ ಇರ್ಬೇಕು, 5 ಕೂಡ ಇರ್ಬೇಕು. ಆದ್ರೆ ಇಲ್ಲೇನಾಗ್ತಾ ಇದೆ? 6ಅನ್ನ ಅವಿಭಾಜ್ಯ ಅಪವರ್ತನಗಳಾಗಿ ಬರೆದಾಗ 2 ಬರ್ತಾ ಇದೆ, ಆದ್ರೆ 5 ಬರ್ತಾ ಇಲ್ಲ. ಸೊ ಏನಾಗ್ತಾ ಇದೆ? ಇಲ್ಲಿ ಅವಿಭಾಜ್ಯ ಅಪವರ್ತಿಸುವಿಕೆ ಅವಿಭಾಜ್ಯ ಸಂಖ್ಯೆಯು 5ಅನ್ನು ಒಳಗೊಂಡಿರಬೇಕಾಗಿತ್ತು ಅಲ್ವಾ? ಸೊ ಏನಾಗಿರ್ಬೇಕಿತ್ತು? 5 ಒಳಗೊಂಡಿರ್ಬೇಕಿತ್ತು. ಇದೇನಾಗ್ತಾ ಇದೆ? 6ರ ಘಾತ n ಅವಿಭಾಜ್ಯ ಅಪವರ್ತನಗಳಲ್ಲಿ 5 ಒಂದು ಅವಿಭಾಜ್ಯ ಅಪವರ್ತನಗಳಾಗಿಲ್ಲ. ಹಾಗಾದ್ರೆ ಏನಾಯ್ತು? 6ರ ಘಾತ n ಅನ್ನೋದು 0ಯಿಂದ ಕೊನೆಗೊಳ್ಳುವುದಿಲ್ಲ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಹಾ, ಅರ್ಥ ಆಯ್ತಲ್ವಾ? ಸರಿ, ಓಕೆ. ಸರಿ, ಈಗ ಇಲ್ಲೊಂದು ಪ್ರಶ್ನೆ ಏನ್ ಕೇಳಿದಾರೆ? 7 × 11 × 13 ಅಧಿಕ್ 13. ಅದೇ ರೀತಿ ಇನ್ನೊಂದು ಹೇಳಿದ್ದಾರೆ 7 × 6 × 5 × 4 × 3 × 1 ಅಧಿಕ್ 5 ಇವು ಸಂಯುಕ್ತ ಸಂಖ್ಯೆಗಳಾಗಿವೆಯೇ? ಅದೇ ಯಾಕೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಮೊದಲನೇ ಲೆಕ್ಕ ತಗೊಳ್ಳೋಣ. ಇಲ್ಲಿ 7 × 11 × 13 ಅಧಿಕ್ 13. ಇಲ್ಲಿ ನೋಡಿ, ಇದೊಂದು ಸೆಟ್ ಅಧಿಕ್ ಇದೊಂದು ಸೆಟ್. ಸೊ ಇದು ಎರಡರಲ್ಲಿ ಸಾಮಾನ್ಯವಾಗಿರೋದು ಯಾವುದು? 13. ಸೊ ಅದನ್ನೇನ್ ಮಾಡ್ತೀನಿ ನಾನು? ಹೊರಗಿಟ್ಕೋತೀನಿ. ಈಗ ಬ್ರಾಕೆಟ್ ಅಲ್ಲಿ ಏನ್ ಬರ್ತಾ ಇದೆ? 7 × 11 ಅಧಿಕ್ 13 ಹೊರಗೋದ್ರೆ ಉಳಿದಿರೋದೇನು? 1. ಅದೇ ರೀತಿ 13 ಗುಣಿಸು ಇದನ್ನ ಗುಣಕಾರ ಮಾಡಿದಾಗ ಏನಾಯ್ತು? 7 × 11 ಏನಾಯ್ತು? 77 ಅಧಿಕ್ 1 ಬಂತು. ಸೊ ಈಗ 13 ಗುಣಿಸು ಇಲ್ಲಿ 77 ಅಧಿಕ್ 1 ಏನಾಯ್ತು? 78 ಆಯ್ತು. ಸೊ ಈಗ ಇಲ್ಲಿ ನೋಡಿ, 13 × 78 ಇವುಗಳು ಸಂಯುಕ್ತ ಸಂಖ್ಯೆಗಳಾಗಿವೆಯೇ ಎಂದು ಪರೀಕ್ಷಿಸಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಂಯುಕ್ತ ಸಂಖ್ಯೆಯ ವ್ಯಾಖ್ಯಾನ ಏನ್ ಹೇಳ್ತಾ ಇದೆ? ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಅಂತ ಹೇಳುತ್ತೆ. ಇಲ್ಲ ಅಂದ್ರೆ ಯಾವುದೇ ಒಂದು ಸಂಖ್ಯೆ 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿದ್ರೆ ಅಂತಹ ಸಂಖ್ಯೆಗಳನ್ನ ಸಂಯುಕ್ತ ಸಂಖ್ಯೆಗಳು ಅಂತ ಹೇಳ್ತಾರೆ. ಇಲ್ಲಿ ನೋಡಿ, 13 ಒಂದು ಅವಿಭಾಜ್ಯ ಸಂಖ್ಯೆ. ಇವುಗಳು 13ರಿಂದ ಭಾಗ ಆಗ್ತಾ ಇದೆ ಮತ್ತು 1ರಿಂದ ಭಾಗ ಆಗ್ತಾ ಇದೆ. ಆದ್ರೆ 78 ನೋಡಿ, 78 ಏನಾಗ್ತಾ ಇದೆ? 78ರಿಂದ ಭಾಗ ಆಗುತ್ತೆ. ಅದೇ ರೀತಿ 1ರಿಂದನೂ ಭಾಗ ಆಗ್ತಾ ಇದೆ. ಅದಕ್ಕಿಂತ ಜಾಸ್ತಿ ಸಂಖ್ಯೆಗಳಿಂದನೂ ಕೂಡ ಈ 78 ಭಾಗ ಆಗುತ್ತೆ ಅಲ್ವಾ? ಸೊ ಹಾಗಾದ್ರೆ ಈ ಒಂದು ಗುಣಲಬ್ಧಗಳು ಏನಾಯ್ತು? ಸಂಯುಕ್ತ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳು ಅಲ್ವಾ ಇದು? ಸೊ ನೋಡಿ, ಇದನ್ನ ಏನ್ ಮಾಡೋಣ ನಾವು? ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸೋಣ. ಸೊ 78 ಇದನ್ನ ಏನ್ ಮಾಡೋಣ? ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋಣ. ಸೊ ಏನಾಗತ್ತೆ? 2 3 6 2 9 18. ಅದೇ ರೀತಿ 3 1 3 13 1. ಸೊ 78ಅನ್ನ ಏನ್ ಬರಿತಾ ಇದೀನಿ ನಾನು? ಗುಣಿಸು 2 × 3 × 13 ಅಂತ ಬರ್ದೆ. ಸೊ ಹಾಗಾದ್ರೆ ಏನಾಯ್ತು? ಇವುಗಳು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳು. ಅಂದ್ರೆ ಏನಾಯ್ತು? ಇದು ಒಂದು ಸಂಯುಕ್ತ ಸಂಖ್ಯೆ ಅಂತ ಹೇಳ್ಬೋದು ನಾವು. ಅದೇ ರೀತಿ ಇನ್ನೊಂದನ್ನ ನೀವು ಟ್ರೈ ಮಾಡ್ತೀರಾ? ಇದು ಈಸಿ ಇದೆ. ಇದ್ರಲ್ಲಿ ಏನಾಗ್ತಾ ಇದೆ? ಈ ಎರಡು ಒಂದು ಪದಗಳಲ್ಲಿ ಯಾವ್ದು ಕಾಮನ್ ಆಗಿ ಕಾಣ್ತಾ ಇದೆ ನಿಮ್ಗೆ? 5 ಅಲ್ವಾ? ಸೊ 5ಅನ್ನ ಹೊರಗಿಟ್ಕೊಳ್ಳೋದು, ಉಳಿದಿರೋ ಸಂಖ್ಯೆಗಳನ್ನ ಗುಣಿಸ್ಕೊಳ್ಳೋದು, ಅವುಗಳನ್ನ ಏನ್ ಮಾಡ್ಬೇಕು ನಾವು? ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರ್ಕೊಳ್ಳೋದು. ಈ ತರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರ್ಕೊಂಡ್ರೆ ಇವುಗಳು ಒಂದು ಸಂಯುಕ್ತ ಸಂಖ್ಯೆ ಅಂತ ಹೇಳಿ ನಾವು
ವಿವರಿಸಿದಂಗ ಆಯ್ತು. ಆಯ್ತಾ? ಸರಿ. ಈಗ ನೆಕ್ಸ್ಟ್ 7th ಕ್ವಶನ್ ಹೋಗೋಣ. ಇಲ್ಲೇನ್ ಹೇಳ್ತಾ ಇದ್ರೆ, ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ. ಸೋನಿಯಾಳು ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು 18 ನಿಮಿಷಗಳನ್ನು ತೆಗೆದುಕೊಂಡರೆ, ರವಿಯು ಅದೇ ಸುತ್ತನ್ನು ಪೂರ್ಣಗೊಳಿಸಲು 12 ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾನೆ. ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಿಂದ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಒಂದು ವೃತ್ತಾಕಾರದ ಕ್ರೀಡಾಂಗಣ ಇದೆ ಅಂತೆ. ವೃತ್ತಾಕಾರದ ಕ್ರೀಡಾಂಗಣ ಇದೆ, ವೃತ್ತಾಕಾರ ಆಗಿಲ್ಲ. ಓಕೆ, ಇಲ್ಲಿ ಒಂದು ವೃತ್ತಾಕಾರದ ಕ್ರೀಡೆ, ಇದೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇಟ್ಕೊಳ್ಳೋಣ. ಇಲ್ಲೊಂದು ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಒಬ್ಳು ಯಾರು ಸೋನಿಯಾ ಏನ್ ಮಾಡ್ತಾ ಇದ್ದಾಳೆ, ಒಂದ್ ರೌಂಡ್ ಅನ್ನ ಸುತ್ತಾಳೆ. ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಳವಳು, ಒಂದ್ ರೌಂಡ್ ನ ಪೂರ್ಣಗೊಳಿಸ್ತಾಳೆ. ಇಲ್ಲಿ ಬಂದ್ ಮುಟ್ಟೋ ತನಕ ಏನಾಗತ್ತೆ, ಎಷ್ಟು ನಿಮಿಷ ತಗೊಳ್ತಾಳ ಅವಳು ಅದನ್ನ? 12 ನಿಮಿಷದಲ್ಲಿ ಆ ಒಂದು ಪೂರ್ಣ ಸುತ್ತನ್ನ ಮುಗಿಸ್ತಾಳೆ. ಅದೇ ರೀತಿ ಇನ್ನೊಬ್ರು ರವಿ ಅಂತ ಇರ್ತಾನೆ, ಅವನು ಕೂಡ ಈ ಒಂದು ಸುತ್ತನ್ನ ಪೂರ್ಣಗೊಳಿಸಲು ಎಷ್ಟು ನಿಮಿಷ ತಗೊಳ್ತಾ ಇದ್ದಾನ? ಅವನು ಒಂದು ಸುತ್ತನ್ನ ಪೂರ್ಣಗೊಳಿಸಲು 18 ನಿಮಿಷ ತಗೊಳ್ತಾನೆ. ಸೋನಿಯಾ ಒಂದ್ ರೌಂಡ್ ಅನ್ನ ಪೂರ್ಣಗೊಳಿಸಲು 12 ನಿಮಿಷ ತಗೊಂಡ್ರೆ, ಎರಡನೇ ರೌಂಡ್ ಅನ್ನ ಪೂರ್ಣಗೊಳಿಸಲು ಎಷ್ಟು ನಿಮಿಷ ತಗೊಳ್ಬಹುದು ಅವಳು? ಎಷ್ಟು ನಿಮಿಷ ತಗೊಳ್ಬಹುದು? ಒಂದ್ ಸುತ್ತನ್ನ ಪೂರ್ಣಗೊಳಿಸಲು 12 ನಿಮಿಷ ತಗೊಂಡ್ಲವಳು, ಒಂದು ಕ್ರೀಡಾಂಗಣದ ಒಂದ್ ರೌಂಡ್ ಹೊಡಿಲಿಕ್ಕೆ. ಅದೇ ಎರಡನೇ ರೌಂಡ್ ಹೊಡಿಬೇಕಂದ್ರೆ ಎಷ್ಟು ನಿಮಿಷ ತಗೊಳ್ತಾಳವಳು ಹೇಳ್ತೀರಾ? ಎರಡನೇ ರೌಂಡ್ ಹೊಡಿಬೇಕಾದ್ರೆ ಎಷ್ಟು ಗಂಟೆ ಆಗಿರುತ್ತೆ? 24. ಹಾ ಅಲ್ವಾ? ಸೊ ಎರಡನೇ ರೌಂಡ್, ಫಸ್ಟ್ ರೌಂಡ್ ಅಲ್ಲಿ 12 ನಿಮಿಷ ಆದ್ರೆ, ಸೆಕೆಂಡ್ ರೌಂಡ್ ಪೂರ್ಣ ಮಾಡ್ಲಿಕ್ಕೆ ಎಷ್ಟು ನಿಮಿಷ ತಗೊಂಡ್ಲವಳು? 24 ನಿಮಿಷ ತಗೊಂಡು. ಅಂದ್ರೆ 24 ನಿಮಿಷಕ್ಕೆ 2 ರೌಂಡ್ ಅನ್ನ ಕಂಪ್ಲೀಟ್ ಆಗಿ ಮುಗಿಸ್ತಾಳೆ. ಅದೇ ರವಿ ಒಂದು ಸುತ್ತನ್ನ ಮುಗಿಸ್ಲಿಕ್ಕೆ 18 ನಿಮಿಷ ತಗೊಂಡ್ರೆ, ಎರಡನೇ ಸುತ್ತನ್ನ ಮುಗಿಸ್ಲಿಕ್ಕೆ ಎಷ್ಟು ನಿಮಿಷ ತಗೊಳ್ತಾನೆ? 36 ಅಲ್ವಾ? ಸೊ 36 ರೌಂಡ್. ಹಾಗಾದ್ರೆ ಅವರು ಇದೇ ರೀತಿ ಏನಾಗ್ತಾರೆ, ರೌಂಡ್ ಹಾಕ್ತಾ ಹೋಗ್ತಾರೆ. ಯಾವ ಒಂದು ಬಿಂದುವಿನಲ್ಲಿ ಜೊತೆಗೆ ಎಟ್ ಎ ಟೈಮ್, ಅಂದ್ರೆ ಒಟ್ಟಾಗಿ ಯಾವ ಒಂದು ಸಮಯದಲ್ಲಿ ಪುನಃ ಆರಂಭಿಕ ಬಿಂದುವಿನಲ್ಲಿ ಬರ್ಬೋದು ಹೇಳ್ತೀರಾ? ನೋಡಿ, ಒಂದ್ ರೌಂಡ್ ಪೂರ್ಣಗೊಳಿಸ್ಲಿಕ್ಕೆ 12, ಎರಡನೇ ರೌಂಡ್ ಮುಗಿಸ್ಲಿಕ್ಕೆ ಸೋನಿಯಾ 24 ಗಂಟೆ ತಗೊಂಡ್ರೆ, ಮೂರನೇ ರೌಂಡಿಗೆ ಬರ್ಬೇಕಾದ್ರೆ ಎಷ್ಟು ಗಂಟೆ ಆಗಿರ್ತದೆ? ಇಲ್ಲಿ 36 ನಿಮಿಷ ಆಗಿರುತ್ತಲ್ವಾ? ಸೊ ಮೂರನೇ ರೌಂಡ್ ಅನ್ನ ಪೂರ್ಣಗೊಳಿಸಲು 36 ನಿಮಿಷವನ್ನ ತಗೊಂಡು ಸೋನಿಯಾ. ಆವಾಗ ರವಿ ಎಲ್ಲಿರ್ತಾನೆ? ಎಷ್ಟನೇ ರೌಂಡ್ ಅಲ್ಲಿ ಇರ್ತಾನೆ? ಎರಡನೇ ರೌಂಡ್ ಅಲ್ಲಿ ಇರ್ತಾನೆ ಅಲ್ವಾ? ಸೊ ಆ ಒಂದು ಮೂಮೆಂಟ್ ಅಲ್ಲಿ ಏನಾಗ್ತಾ ಇದೆ, 36 ನಿಮಿಷ ಕಂಪ್ಲೀಟ್ ಆಗ್ತಾ ಇದೆ. ಆದ್ರೆ ಸೋನಿಯಾ 2 ರೌಂಡ್ ಅನ್ನ ಕಂಪ್ಲೀಟ್ ಮಾಡಿರ್ತಾಳೆ. ಅದೇ ಸೋನಿಯಾ 3 ರೌಂಡ್ ಅನ್ನ ಕಂಪ್ಲೀಟ್ ಮಾಡಿರ್ತಾಳೆ. ರವಿ ಏನಾಗಿರ್ತಾನೆ? 2 ರೌಂಡ್ ಅನ್ನ ಕಂಪ್ಲೀಟ್ ಮಾಡ್ತಾ ಇರ್ತಾನೆ. ಸೊ ಇದನ್ನ ನಾವು ಹಿಂಗೆ ಚಿಕ್ಕ ಚಿಕ್ಕ ಸಂಖ್ಯೆಗಳು ಕೊಟ್ಟಾಗ ನಾವು ಹೀಗೆ ಡೈರೆಕ್ಟ್ ಆಗಿ ಯೋಚನೆ ಮಾಡ್ಕೊಂಡು ಆನ್ಸರ್ ಮಾಡ್ಬೋದು. ಬಟ್ ದೊಡ್ಡ ದೊಡ್ಡ ಸಂಖ್ಯೆಗಳು ಕೊಟ್ಟಾಗ ನಾವೇನ್ ಮಾಡ್ತೀವಿ, ಈ ಲಸ ಮಸಗಳು ಇಂತಹ ಲೆಕ್ಕಗಳು ಬಂದಾಗ ಇದನ್ನ ಬಳಸ್ಕೊಳ್ತೀವಿ. ಸೊ ಇಲ್ಲಿ ನೋಡಿ, ಒಟ್ಟಾಗಿ ಅಂತ ಹೇಳ್ತಾ ಇದ್ದಾರೆ, 2ರಲ್ಲಿ ಸಾಮಾನ್ಯವಾಗಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನ್ ಮಾಡ್ಬೇಕು ನಾವು? ಈ 12 ಮತ್ತು 18ರ ಲಸಾವನ್ನ ಕಂಡುಹಿಡಿಬೇಕು. ನೋಡಿ, 12 ಮತ್ತು 18ರ ಲಸಾವನ್ನ ಕಂಡುಹಿಡಬೇಕು. ಹಾಗಾದ್ರೆ ಏನ್ ಮಾಡ್ಬೇಕು? ಇವುಗಳನ್ನ ಮೊದಲನೇ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರ್ಕೊಳ್ಬೇಕು. ಸರಿ, ಈಗ ಏನ್ ಮಾಡೋಣ? 12 ಮತ್ತು 18ರಿಂದ ಭಾಗವಾಗುವಂತದ್ದು ನೋಡೋಣ. ಈಗ 2 ತಗೊಳ್ತೇನೆ. ಸೊ 2 6ಲೆ 12, 2 ಎಷ್ಟಲೆ 2 9ಲೆ 18. ಅದೇ ರೀತಿ ಮತ್ 2ರಿಂದ ಭಾಗ ಆಗುತ್ತಾ? 2 ಸಂಖ್ಯೆ ಇಲ್ಲ. 3 ತಗೊಳ್ಳೋಣ. 3 2ಲೆ 6, 3 3ಲೆ 9. ಸೊ ಅದೇ ರೀತಿ 2 1ಲೆ 2, ಅದೇ ರೀತಿ 3 1ಲೆ 3. ಸೊ ನೀವೀಗ ಲಸಾವನ್ನ ಕಂಡುಹಿಡಿಬೇಕಾದ್ರೆ ಸಪರೇಟ್ ಆಗಿ ಸಂಖ್ಯೆಗಳನ್ನ ತಗೊಂಡು ಅವುಗಳ ಅವಿಭಾಜ್ಯ ಅಪವರ್ತನಗಳನ್ನಾಗಿ ಬರ್ಕೊಂಡು ಅವುಗಳ ಘಾತಾಂಕಗಳನ್ನ ನೋಡ್ಕೊಂಡು ಬೇಕಾದ್ರೆ ನೀವು ಲಸಾವನ್ನ ತೆಗಿಬಹುದು. ಇಲ್ಲ ಅಂದ್ರೆ ಕೊಟ್ಟಿರೋ ಸಂಖ್ಯೆಗಳನ್ನ ಒಂದೇ ಸಲ ಬರ್ಕೊಂಡು ಕೂಡ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನಾಗಿ ಕೂಡ ಬರ್ಕೊಳ್ಬಹುದು. ಸೊ ಈಗ ಇದೇನಾಗತ್ತೆ? 2 ಗುಣಿಸು 3 ಗುಣಿಸು 2 ಗುಣಿಸು 3 ಅಲ್ವಾ? ಸೊ ಎಷ್ಟು ಬರ್ತಾ ಇದೆ? 2 3ಲೆ 6, 6 2ಲೆ 12, 12 3ಲೆ 36. 36 ನಿಮಿಷದಲ್ಲಿ ಏನಾಗ್ತಾ ಇದೆ? ಇವರು
ಈಗ ಇವರು ಒಂದೇ ಒಂದು ಆರಂಭಿಕ ಬಿಂದುವಿಗೆ ಬಂದಾಗ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಅಂತ ಹೇಳ್ಬೋದು. ಆಯ್ತಾ? ಈಗ ನೀವೀಗ ಇಷ್ಟೋ ತನಕ ಏನ್ ಮಾಡಿದ್ರಿ, ಲಸ ಮಸಗಳನ್ನ ತಿಳ್ಕೊಂಡ್ರಿ. ಅದೇ ರೀತಿ ಅವುಗಳ ನಡುವಿನ ಸಂಬಂಧಗಳನ್ನ ತಿಳ್ಕೊಂಡ್ರಿ. ಅದೇ ರೀತಿ ಎರಡು ಸಂಖ್ಯೆಗಳನ್ನ ಕೊಟ್ಟು ಮಸಗಳನ್ನ ಕೊಟ್ಟಾಗ ಲಸ ಕಂಡುಹಿಡಿಬಹುದು. ಇಲ್ಲ ಅಂದ್ರೆ ಎರಡು ಧನ ಪೂರ್ಣಾಂಕಗಳನ್ನ ಕೊಟ್ಟು ಲಸವನ್ನು ಕೊಟ್ಟಿರ್ತಾರೆ, ಅವಾಗ ಮಸವನ್ನು ಕಂಡುಹಿಡಿಯುವುದು. ಇವುಗಳನ್ನ ತಿಳ್ಕೊಂಡ್ರಿ. ಈಗ ಈ ಒಂದು ಅಧ್ಯಾಯದಲ್ಲಿ ಕೊನೆಯ ಸಿದ್ಧಾಂತ ಏನ್ ಹೇಳ್ತದೆ, ಭಾಗಲಬ್ಧ ಸಂಖ್ಯೆಗಳನ್ನ ನಾವು ಸಾಧಿಸ್ಬೇಕು. ಇದೊಂದು ಭಾಗಲಬ್ಧ ಸಂಖ್ಯೆ, ಕೊಟ್ಟಿರೋ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ಬೇಕು. ಸೊ ಹಾಗಾದ್ರೆ ಭಾಗಲಬ್ಧ ಸಂಖ್ಯೆ ವ್ಯಾಖ್ಯಾನ ಏನ್ ಹೇಳುತ್ತೆ, ಯಾವ ಒಂದು ಸಂಖ್ಯೆಯನ್ನ P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲದಿದ್ದರೆ ಅದನ್ನು ಏನಂತ ಹೇಳ್ತೇವೆ ನಾವು, ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೇವೆ. ಸೊ ಅಭಾಗಲಬ್ಧ ಸಂಖ್ಯೆಗಳಂದ್ರೆ ಏನು, P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಯಾವ ಸಂಖ್ಯೆಗಳನ್ನ P/Q ರೂಪದಲ್ಲಿ ವ್ಯಕ್ತಪಡಿಸಲಾಗತ್ತೋ ಅಂತಹ ಸಂಖ್ಯೆಗಳನ್ನ ಭಾಗಲಬ್ಧ ಸಂಖ್ಯೆಗಳು ಅನ್ನುತ್ತೇವೆ. ಸೊ ಅದೇ P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲದಂತಹ ಸಂಖ್ಯೆಗಳನ್ನ ಅಭಾಗಲಬ್ಧ ಸಂಖ್ಯೆಗಳು ಎನ್ನುತ್ತೇವೆ. ಸೊ ಆಯ್ತಾ? ಅದೇ ರೀತಿ ಏನಿರ್ಬೇಕು, ಕ್ಯೂ ಏನಾಗಿರ್ಬೇಕು, 0ಗೆ ಯಾವತ್ತೂ ಸಮವಾಗಿರೋದಿಲ್ಲ. ಸೊ ಇಲ್ಲಿ ಇನ್ನೊಂದು, ಈ ಒಂದು ಅಭಾಗಲಬ್ಧ ಸಂಖ್ಯೆಯನ್ನ ನಾವು ಸಾಧಿಸುವಾಗ ಒಂದು ಪ್ರಮೇಯನ ಬಳಸ್ತೇವೆ. ನಾ ಲಾಸ್ಟ್ ಕ್ಲಾಸ್ ಅಲ್ಲೇ ಹೇಳಿದ್ದೆ, ಒಂದು ಅವಿಭಾಜ್ಯ ಸಂಖ್ಯೆ P ಯು A² ಅನ್ನ ಭಾಗಿಸಿದರೆ ಆ ಒಂದು ಅವಿಭಾಜ್ಯ ಸಂಖ್ಯೆ A ಅನ್ನು ಕೂಡ ಭಾಗಿಸ್ತದೆ ಅಂತ ಹೇಳಿದ್ದೆ ಅಲ್ವಾ? ಸೊ ಅದು ಒಂದು A ಅನ್ನೋದು ಏನಾಗಿರ್ಬೇಕು, ಧನ ಪೂರ್ಣಾಂಕವಾಗಿರ್ಬೇಕು ಅಂತ ಹೇಳಿದೆ. ಸೊ ಏನ್ ಮಾಡ್ತೀವಿ ನಾವು, ಈ ಅಭಾಗಲಬ್ಧ ಸಂಖ್ಯೆಗಳನ್ನ ಪ್ರೂವ್ ಮಾಡ್ಬೇಕಾದ್ರೆ ಸೊ ಈ ಒಂದು ಪ್ರಮೇಯನ್ನು ಕೂಡ ಬಳಕೆ ಮಾಡ್ಕೋತೀವಿ. ಸೊ ಹಾಗಾದ್ರೆ ನಾವು ಒಂದೊಂದಾಗೆ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗೋಣ. ಸೊ ಇಲ್ಲೇನ್ ಹೇಳ್ತಾ ಇದ್ದಾರೆ, ವರ್ಗಮೂಲ 3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾವಿಲ್ಲಿ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೇಕಾದ್ರೆ ಮೊದ್ಲು ಏನ್ ಮಾಡೋಣ, ಇದೊಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಹೇಳ್ಕೊಳ್ಳೋಣ. ಸೊ ಇದೊಂದು ಭಾಗಲಬ್ಧ ಸಂಖ್ಯೆ ಅಂತ ನಾವು ಅನ್ಕೊಳ್ಳೋಣ. ಸೊ ಹಾಗಾದ್ರೆ ಭಾಗಲಬ್ಧ ಸಂಖ್ಯೆ ಆದ್ರೆ ಸೊ ಇಲ್ಲಿ ನೋಡಿ, √3 ಊಹೆ, ನಮ್ದೊಂದು ಊಹೆ. ಅಕಸ್ಮಾತ್ ಇದು ಭಾಗಲಬ್ಧ ಸಂಖ್ಯೆ ಅಂತ ಆಗಿದ್ರೆ ಅಂದ್ರೆ ನಾವ್ ಹೇಗ್ ಬರ್ಕೋತೀವಿ, ಭಾಗಲಬ್ಧ ಸಂಖ್ಯೆ ಯಾವಾಗ್ಲೂ ಯಾವ ರೂಪದಲ್ಲಿ ಇರ್ತದೆ, P/Q ರೂಪದಲ್ಲಿ ಇರುತ್ತೆ ಅಲ್ವಾ? ಸೊ √3 ನಾವ್ ಏನಂತ ಊಹಿಸ್ಕೊಳ್ತಾ ಇದೀವಿ, ಇದೊಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತಾ ಇದೀವಿ. ಅದಕ್ಕೋಸ್ಕರ ಏನಾಯ್ತು, ವರ್ಗಮೂಲ 3 ಬರಬರಿ P/Q ಅಂತ ಬರ್ಕೊಂಡ್ವಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, P ಮತ್ತು Qಗಳು ಒಂದು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತಾರೆ. ಹಾಗಾದ್ರೆ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು ಹೇಳ್ತೀರಾ? ಸಹ ಅವಿಭಾಜ್ಯ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಗೊತ್ತು, ಸಹ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು ಗೊತ್ತಿದ್ಯಾ? ಇಲ್ಲಿ ನೋಡಿ, ಇಲ್ಲಿ ಅವ್ರು ಏನ್ ಹೇಳಿದ್ದಾರೆ, ವರ್ಗಮೂಲ 3 ಒಂದು ಅವಿಭಾಜ್ಯ ಭಾಗಲಬ್ಧ ಸಂಖ್ಯೆ. ಅದಕ್ಕೋಸ್ಕರ ಏನ್ ಬರ್ದ್ವಿ, P/Q ರೂಪದಲ್ಲಿ ಬರ್ಕೊಂಡ್ವಿ. ಇಲ್ಲಿ ಏನ್ ಹೇಳ್ತಾರೆ, Q 0ಗೆ ಸಮವಾಗಿರೋದಿಲ್ಲ, ಇದು ಗೊತ್ತಾಯ್ತು. ಆದ್ರೆ ಇಲ್ಲಿ P ಮತ್ತು Qಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತಾರೆ. ಸಹ ಅವಿಭಾಜ್ಯ ಸಂಖ್ಯೆಗಳು ಏನು ಹೇಳ್ತೀರಾ, ಗೊತ್ತಿದ್ಯಾ? ಸಹ ಅವಿಭಾಜ್ಯ ಸಂಖ್ಯೆಗಳು ನೋಡಿ, P/Q. ಈಗ ನೋಡಿ 2 ಮತ್ತೆ 5 ಅಂತ ತಗೊಂಡೆ. ಸೊ ಈ 2, 1 ಮತ್ತು ಈ ಎರಡೂ ಸಂಖ್ಯೆಗಳು, ಉದಾಹರಣೆಗೆ 2/2, ಈ 2/2 ಅನ್ನೋದೇನು, ಅವಿಭಾಜ್ಯ ಸಂಖ್ಯೆನಾ, ಹೌದಾ ಇಲ್ಲ? ಈ 2 ಕೂಡ ಅವಿಭಾಜ್ಯ ಸಂಖ್ಯೆ